ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿವತ್ತು ಪಾಲಕ್ ಪರಾಟನ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇವಾಗ ನಾನು ಆಲ್ರೆಡಿ ಪಾಲಕ್ನ ಇಲ್ಲಿ ಸೈಡಲ್ಲಿ ತೊಳೆದಿಟ್ಕೊಂಡಿದ್ದೀನಿ. ಸೊ ಆ ತೊಳೆದಿರೋ ಪಾಲಕ್ನ ಒಂದು ಬಾಣಲಿಗೆ ಹಾಕ್ತಾಯಿದ್ದೀನಿ. ಇವಾಗ ಈ ಕಡೆ ನಾನು ಕರಿಬೇವು ಮತ್ತು ಕೊತ್ತಂಬರಿ ಸಹ ತೊಳೆದಿಟ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾವು ಮಕ್ಕಳಿಗೋಸ್ಕರ ಮಾಡ್ತಾಯಿದ್ದೀವಿ, ಖಾರ ತಿನ್ನಲ್ಲ ಅನ್ನೋದಾದರೆ ಮೆಣಸಿನ್ಕಾಯಿ ಹಾಕೋ ಅವಶ್ಯಕತೆ ಇಲ್ಲ. ನಾನಿವತ್ತು ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಖಾರವಾಗಿರಲಿ ಅಂತ ಮಾಡ್ತಾಯಿದ್ದೀನಿ. ನಾನು 4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದನ್ನ ನೀಟಾಗಿ ತೊಳೆದು ಆ ಪಾಲಕ್ ಜೊತೆಗೆ ಹಾಕ್ತೀನಿ. ಇವಾಗ ಸೊ ಇದಕ್ಕೆ ನಾವೀಗ ಆ ಪಾಲಕ್ನ ಡಿಪ್ ಆಗಬೇಕಷ್ಟೇ, ಪಾಲಕ್ ತೊಯ್ಬೇಕಷ್ಟೇ, ಅಷ್ಟನ್ನು ಮಾತ್ರ ನಾವು ನೀರು ಹಾಕ್ಕೊಂಡು ಅವೆರಡನ್ನೂ ಸೇರಿಸಿ ಇವಾಗ ಇದನ್ನು ಬಾಯ್ಲ್ ಮಾಡಲಿಕ್ಕೆ ಇಡ್ತೀನಿ. ನೀವು ಈ ರೀತಿ ಆದರೂ ಮಾಡ್ಬೋದು, ಇಲ್ಲಾಂತಾದರೆ ಫಸ್ಟು ನೀರನ್ನ ಕಾಯಿಸ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಆಗೋ ಥರ ಕಾಯಿಸ್ಬಿಟ್ಟು ಆ ನಂತರ ಬೇಕಿದ್ದರೆ ಮೆಣಸಿನ್ಕಾಯಿ ಮತ್ತು ಪಾಲಕ್ನ ಹಾಕ್ಕೊಂಡು ಒಂದೇ ಸತಿ ಕೆಳಗಿಳಿಸ್ಕೊಂಡು ಬಿಡ್ಬೋದು. ಆ ರೀತಿ ಆದರೂ ಮಾಡ್ಬೋದು ಅಥವಾ ಈ ರೀತಿ ಆದರೂ ಮಾಡ್ಬೋದು. ನಾನಿವತ್ತು ಫಸ್ಟಿಗೆ ಪಾಲಕ್ ಮತ್ತು ನೀರು ಎರಡೂ ಸೇರಿಸಿ ಹಾಕಿ ಇಟ್ಕೊಂಡು ಕುದಿಸ್ಕೊತಾ ಇದ್ದೀನಿ. ಭಾಳ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಹೊತ್ತು ಕುದಿಸಿದ್ರೆ ಸಾಕು. ಇದು ಕುದಿಸೋ ಕಾರಣ ಏನಂತಂದರೆ ಚಪಾತಿ ಮೃದುವಾಗಿ ಬರ್ತವೆ. ಅದನ್ನು ನೆಕ್ಸ್ಟ್ ಡೇ ಸಹ ಕುತ್ಕೊಂಡು ತಿನ್ಬೋದು ನಾವು, ಅಷ್ಟು ಚೆನ್ನಾಗಿರುತ್ತೆ. ಸೊ ನಾವು ಇಲ್ಲಿ ಬಾಯ್ಲ್ ಆಗಿರೋ ಪಾಲಕ್ನ ಒಂದು ಗ್ರೈಂಡ್ರಿಗೆ ತಗ್ತಾ ಇದ್ದೀನಿ. ಅದು ತಣ್ಣಗಾದ್ಮೇಲೆ ತೊಗೋಬೇಕು. ಮತ್ತು ಬಿಸಿ ಇರೋ ಪಾಲಕ್ನೇ ಗ್ರೈಂಡ್ ಮಾಡಿಬಿಟ್ಟು ನಾವು ಅದನ್ನು ಹಿಟ್ಟಿಗೆ ಕಲಿಸ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಚಪಾತಿ ರಫ್ ಆಗ್ತವೆ, ತಿನ್ನೋದಕ್ಕೂ ಕೂಡ ಚೆನ್ನಾಗಿ ಅನಿಸಲ್ಲ. ಮೇನ್ ಇಂಟೆನ್ಷನ್ ಬಾಯ್ಲ್ ಮಾಡೋಕ್ಕೆ ಚಪಾತಿ ಸಾಫ್ಟ್ ಬರಲಿ ಅಂತ. ಇದನ್ನ ಇವಾಗ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ನಾನು ಸೈಡಲ್ಲೇ ತೊಳೆದಿರೋ ಕರಿಬೇವು ಮತ್ತು ಕೊತ್ತಂಬರಿ ಕೂಡ ಆ್ಯಡ್ ಮಾಡ್ತೀನಿ. ಇವಾಗ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊತೀನಿ. ಸೊ ನಾವೀಗ ಈ ಪೇಸ್ಟ್ ಮಾಡ್ಕೊಂಡಿರೋದನ್ನು ಪಾಲಕ್ ಪೇಸ್ಟ್ನ ಚಪಾತಿ ಹಿಟ್ಟಿಗೆ ಕಲಿಸ್ಕೊತೀನಿ. ಫಸ್ಟು ಪೇಸ್ಟನ್ನು ಮಾತ್ರ ಹಾಕ್ಕೋಬೇಕು. ನಂತರ ನಮಗೆ ಎಷ್ಟು ನೀರಿನ ಅವಶ್ಯಕತೆ ಇದೆ ಡೋ ರೆಡಿ ಮಾಡೋಕ್ಕೆ ಅಂತ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕ್ತಾ ಹಿಟ್ಟನ್ನು ಕಲಿಸ್ಬೇಕು. ಸೊ ನೋಡ್ತಿರ್ಬೋದು ನೀವು, ನಾನು ಇವಾಗ ಅದೇ ಥರ ಮಾಡ್ತಾಯಿದ್ದೀನಿ. ಫಸ್ಟು ಗ್ರೈಂಡ್ ಮಾಡಿರೋ ಪೇಸ್ಟ್ನ ಹಾಕ್ತಾಯಿದ್ದೀನಿ. ನಂತರ ನನಗೆ ನೀರು ಎಷ್ಟು ಬೇಕು ಅಷ್ಟನ್ನು ಮಾತ್ರ ಹಾಕಿ ಹಿಟ್ಟನ್ನು ಕಲಿಸ್ತೀನಿ. ಪಾಲಕ್ ಐರನ್ ರಿಚ್, ಸೊ HP ಕಡಿಮೆ ಇರೋರು ತುಂಬಾ ಸೇವನೆ ಮಾಡಬೇಕು ಅಂತ ಹೇಳ್ತಾರೆ. ದಾಲ್ ಜೊತೆಗೆ ಥರ ಯೂಸ್ ಮಾಡ್ಕೋಬೋದು. ಮತ್ತು ಇದು ಒಂಥರ ಒಂದು ವೇ ಕನ್ಸ್ಯೂಮ್ ಮಾಡಲಿಕ್ಕೆ. ಸೊ ಈ ಥರ ನೀಟಾಗಿ ಕಲಿಸ್ಕೋಬೇಕು. ನಾವೆಷ್ಟು ಸರ್ತಿ ನೀಟಾಗಿ ಈ ಥರ ಇದು ಮಾಡಿ ಕಲಿಸ್ಕೋತೀವಲ್ಲ, ಅಷ್ಟು ಸಾಫ್ಟಾಗಿ ಡೋ ರೆಡಿ ಆಗುತ್ತೆ. ಇದೇ ಥರ ಕಲಿಸ್ಬೇಕು. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಅದಾದ ನಂತರ ಹಿಟ್ಟು ಕಲಸಿ ಹಾಫ್ ಆನ್ ಅವರ್ ಹಾಗೆ ಇಡಬೇಕು. ಆದಮೇಲೆ ಚಪಾತಿ ಮಾಡಬೇಕು. ಸೊ ನಾನು ಇವಾಗ ರೆಡಿಯಾಗಿರೋ ಹಿಟ್ಟನ್ನ ಹಾಫ್ ಆನ್ ಅವರ್ ಬಿಟ್ಟು ಇವಾಗ ಚಪಾತಿ ಮಾಡ್ತಾಯಿದ್ದೀನಿ.
ನಾನು ಯಾವಾಗಲೂ ಗೋಧಿ ಹಿಟ್ಟನ್ನ ಈ ಥರ ಒಂದು ಬಾಕ್ಸಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀನಿ ಹಚ್ಚೋಕ್ಕೆ. ಸೊ ನನಗೆ ಎನಿ ಟೈಮ್ ಇಟ್ ವಿಲ್ ಬಿ ಅವೈಲೇಬಲ್ ಸೈಡ್ ಬೈ, ಅದಕ್ಕೋಸ್ಕರ ನಾನು ಅದನ್ನು ಆ ಥರ ಒಂದು ಬಾಕ್ಸಲ್ಲಿ ಹಾಕಿಬಿಟ್ಬಿಟ್ಟಿರ್ತೀನಿ. ಇವಾಗ ನಾನು ಅದನ್ನು ಮತ್ತೆ ನಾದ್ಕೋತೀನಿ ನಿಧಾನವಾಗಿ. ನಾವು ಎಷ್ಟು ನಾದ್ತೀವಿ ಅಷ್ಟು ಸಾಫ್ಟ್ ಆಗ್ತವೆ ಚಪಾತಿ, ಅಷ್ಟು ಮೃದುವಾಗಿ ಬರ್ತವೆ. ಮಾಡೋದಕ್ಕೂ ಸಹ ಒಂಥರ ಸಾಫ್ಟಲ್ಲಿ ಹಿಟ್ಟು ರೆಡಿಯಾಗಿರುತ್ತಲ್ಲ, ಮಾಡೋದಕ್ಕೂ ಸಹ ತುಂಬ ಈಸಿಯಾಗಿ ಬರುತ್ತೆ. ಸೊ ಈ ಒಂದು ಹೆಲ್ದಿ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಈ ರೆಸಿಪಿನ ಟ್ರೈ ಮಾಡಿಬಿಟ್ಟು ನಿಮ್ಮ ಒಪಿನಿಯನ್ನ ಶೇರ್ ಮಾಡಿ. Imaginary picture. Usually it's something that moves. ಸೊ ಇವಾಗ ಮಾಡಿರೋ ಚಪಾತಿಯನ್ನು ಬೇಯಿಸ್ಕೊತಾ ಇದ್ದೀನಿ. ನೋಡ್ತಿರ್ಬೋದು ಉಪ್ಪಿ ಬರುತ್ತೆ. ನೀವು ಆಯಿಲ್ ಹಾಕಿ ಬೇಕಾದರೂ ಚಪಾತಿನ ಬೇಯಿಸ್ಕೊಬೋದು, ಅಥವಾ ತುಪ್ಪ ಕೂಡ ಹಾಕಿ ಬೇಯಿಸ್ಕೊಬೋದು. ಸೊ ಈ ವಿಡಿಯೋ ನಿಮಗೆ, ಈ ಒಂದು ಹೆಲ್ದಿ ರೆಸಿಪಿ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನಿಮ್ಮ ಒಪಿನಿಯನ್ನ ಕಮೆಂಟ್ ಮೂಲಕ ನಂಗೆ ತಿಳಿಸಿ. ಥ್ಯಾಂಕ್ ಯು. ಬಾಯ್.